everyone, this is Anusha and welcome to my channel. Yeah, today is Thursday and evening 6 ಆಗ್ತಿದೆ. I'm starting the vlog now. ನಾನು already ಈಗ ತಾನೇ I took a hot shower, so I'm sweating actually. So ಈಗ I took a hot shower and I'm fully fresh and ready. ಬೆಳಗ್ಗೆಯಿಂದ ನಥಿಂಗ್ ಬಟ್ ಸ್ವಲ್ಪ ಓತ್ಲ ಹೊಡಿತಾ ಇದೆ. ಫುಡ್ ಪ್ರಿಪ್ರೇಷನ್ ಅದು ಇದು ಬಿಟ್ಟು ಏನೂ ಮಾಡಿಲ್ಲ. ಸೊ ಬೇಗನೆ ರೆಡಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು 4 o'clock ಹಾಗೆ ಹೋಗಬೇಕು, 4-5 ಹಾಗೆ ಅಂತ. ಈಗ 6 ಆಯಿತು. ಬಿಕಾಸ್ ಪ್ರೀತಮ್ ನಾನು ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂದ. ಅದಕ್ಕೆ ನಾನು ಅಂದ್ಕೊಂಡಿದ್ದು ಐ ಶುಡ್ ಗೋ 4 o'clockಗೆ ಐ ಶುಡ್ ಗೋ ಫಾರ್ ಜಯನಗರ ಸೆಕೆಂಡ್ ಬ್ಲಾಕ್. ಅಲ್ಲಿ ವೆಸ್ಟ್ ಸೈಡ್ ಶೋರೂಮ್ ಇದೆ. ವೆಸ್ಟ್ ಸೈಡಲ್ಲಿ ಸೇಲ್ ನಡೀತಾ ಇದೆ. ಎಲ್ಲ ಕಡೆಗೆ ಅದೇ ವೈರಲ್, ಎಲ್ಲ ಅದೇ ಟಾಕ್ಸ್. ಲೈಕ್ ವೆಸ್ಟ್ ಸೈಡಲ್ಲಿ ಸೇಲ್ ನಡೀತಿದೆ, 500-200ಗೆಲ್ಲ ಟಾಪ್ ಸಿಗ್ತಿದೆ ಅಂತ. ನನ್ನ ಫೇವ್ರೆಟ್ ವೆಸ್ಟ್ ಸೈಡು. ನನ್ನ ಹತ್ರ ಇರೋ ಸ್ಲಿಪ್ಪರ್ಸ್ ಅಂತೂ ಎಲ್ಲ ವೆಸ್ಟ್ ಸೈಡ್ದೆ ಅನಿಸುತ್ತೆ. ಮೇ ಬಿ 10 pairs ಇರ್ಬೋದು ವೆಸ್ಟ್ ಸೈಡ್ ಸ್ಲಿಪ್ಪರ್ಸು. ಸೊ ಆ್ಯಂಡ್ ಕ್ಲಾತಿಂಗು ಅಷ್ಟೇ ಕೆಲವೊಂದೆಲ್ಲ ಇದೆ ನನ್ನ ಹತ್ರ ವೆಸ್ಟ್ ಸೈಡ್ದು. ಸೊ ಹೋಗಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡೆ. ಈ ವಿಡಿಯೋಸ್ ಎಲ್ಲ ಬರೋಕ್ಕಿಂತ ಮುಂಚೆನೂ ಸೇಲ್ ಅಂತ ಗೊತ್ತಾಗಿದ ತಕ್ಷಣವೇ ಹೋಗೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಸೇಲ್ ಇಲ್ದೇ ಕೂಡ ನಾನು ವೆಸ್ಟ್ ಸೈಡಲ್ಲಿ ಶಾಪ್ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ. ಹೋಗೋಣ ಅಂತ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ 1 ಮಂತಿಂದನೇ ಸೇಲ್ ಹಾಕಿದ್ದಾರೆ. Jan 1st ಸೇಲ್ ಸ್ಟಾರ್ಟ್ ಆಯಿತು ಅಂದ್ಕೊತೀನಿ. ಸೊ ಈಗ ಹೆಂಗಿರುತ್ತೆ ಕಲೆಕ್ಷನ್, ಎಷ್ಟು ಒಟ್ಟೋಗಿರುತ್ತೆ, ಎಷ್ಟಿರುತ್ತೆ ಗೊತ್ತಿಲ್ಲ. ಬಟ್ ಒಂದು ರೌಂಡ್ ಹೋಗೋಣ, ನಾನು ಒಬ್ಬಳೇ ಹೋಗೋಣ ಅಂತ ಇದ್ದಿದ್ದು ನನಗೆ. ಸೊ 4th ಬ್ಲಾಕ್ ಎಲ್ಲ ಹೋಗಿ ಓಡಾಡ್ಕೊಂಡು ಬರೋಣ, ಹಾಗೆ ವೆಸ್ಟ್ ಸೈಡ್ಗೆಲ್ಲ ಹೋಗೋಣ. ನಾನು ಐ ವಿಲ್ ಗೋ ಬೈ ಆಟೋ, ಓಲಾ ಏನಾರು ಬುಕ್ ಮಾಡ್ಕೊಂಡು ಹೋಗೋಣ, ಫಿಲ್ಮ್ ಮಾಡೋಣ, ಆಬ್ವಿಯಸ್ಲಿ ವ್ಲಾಗ್ ಮಾಡೋಣ ಅಂತ. ಬಟ್ ವೆನ್ ಪ್ರೀತಮ್ ಸೈಡ್ ನನಗೆ ಸಾತ್ವಿಕಾಗಿ ಹೋಗ್ಬೇಕು ಅನಿಸ್ತಿದೆ. ಹಿ ವಾಂಟ್ ಟು ಹ್ಯಾವ್ ದಟ್ ಪೇಣಿ ಆ್ಯಂಡ್ ಮೇ ಬಿ ಬಿಸಿಬೇಳೆ ಬಾತ್ ಕೂಡ ಅವ್ನಿಗೆ ಕ್ರೇವಿಂಗ್ಸ್ ಆಗಿರ್ಬೋದು. ಸೊ ಹೋಗ್ಬೇಕು ಅನಿಸ್ತಿದೆ ಅಂದ. ಸೊ ಹಂಗಾಗಿ ನಾನು ಹೆಂಗಿದ್ರು ಹಿಂಗೆ ಹೋಗಬೇಕು. ಸೊ ಒನ್ಸ್ ಅದೆಲ್ಲ ಮುಗಿಸ್ಕೊಂಡು ಬರ್ತಾ ನಾವು ಸಾತ್ವಿಕಾಗಿ ಹೋಗ್ಬಿಟ್ಟು ಬರೋಣ, ಬರ್ತೀಯಾ ಅಂತ ನಾನು ಕೇಳಿದೆ. ಸೊ ಕೇಳಿ ತಪ್ಪು ಮಾಡಿದೆ ನಾನು. ಬಿಕಾಸ್ 6 o'clock ಆದರೂ ಇಬ್ಬರು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಓತ್ಲ ಹೊಡೋದ್ವಿ. ಇವತ್ತು ರೆಡಿಯಾಗಿ ಹೋಗಲೇ ಇಲ್ಲ. ಈಗ 6 o'clock ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ನನ್ನ ಪ್ಲ್ಯಾನ್ ಇರೋದು ಅದೇನೆ. ಆ್ಯಂಡ್ ಬನಶಂಕರಿಲಿ ಯಾವುದೋ ಒಂದು ಸೇಲ್ ನಡೀತಾ ಇದೆ. ಸೊ ಹ್ಯಾಂಡ್ ಮೇಡು ಆ ಥರ, ಲೈಕ್ ಒಂದು ಚಿತ್ರಕಲಾ ಪರಿಷತ್ತಲ್ಲೆಲ್ಲ ಸೇಲ್ ಇರುತ್ತಲ್ಲ ಆ ಥರ ಟೈಪು. ಸೊ ಅದು ಮೇ ಬಿ 5th ಸ್ಟೇಜಲ್ಲಿ ಅನಿಸುತ್ತೆ ನನಗೆ, ಐ ಆಮ್ ನಾಟ್ ಶ್ಯೂರ್. ಅದು ಕೂಡ ಇವತ್ತು 25th 26th ಅನ್ನೋ ಲಾಸ್ಟ್ ಡೇ ಅಂತ, ಅದೂ ಅಥವಾ 30th ತನಕ ಇರುತ್ತೆ, ಐ ಆಮ್ ನಾಟ್ ಶ್ಯೂರ್. ಸೊ ಅಲ್ಲೂ ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಇವಾಗ ಇಲ್ಲೇ ಇಷ್ಟೊತ್ತು ಆಗ್ಬಿಟ್ಟಿರೋದ್ರಿಂದ ಅಲ್ಲಿ ಹೋಗ್ತೀನೋ ಇಲ್ವಾಗ ಗೊತ್ತಿಲ್ಲ. ಹಿಂಗೆ ರೆಡಿ ಆಗಿದ್ದೀನಿ ಆ್ಯಸ್ ಕ್ಯಾಶುವಲ್ ಆ್ಯಸ್ ದಟ್. ಯಾಕೋ ಒಂಥರ ಕೋಲ್ಡ್ ಇದೆ, ಒಂಥರ ಜೀನ್ಸೇ ಹಾಕ್ಕೊಳ್ಳೋಣ, ಇದು ಒಂಥರ ಕಂಫಿ ಜೀನ್ಸ್ ಇದು. ಸೊ ಹಂಗಾಗಿ ಜೀನ್ಸ್ ಹಾಕ್ಕೊಂಡೆ. ಆ್ಯಂಡ್ ದಿಸ್ ಇಸ್ ದಿ ಕ್ರಾಪ್ ಟಾಪ್ ಫ್ರಮ್ H&M. ಆ್ಯಂಡ್ ಇದು ನಾನು ಐ ಥಿಂಕ್ ಶಿಮ್ಲಾದಲ್ಲ ಮನಾಲಿಲಿ ತೊಗೊಂಡು ಬಂದಿದ್ದು. ಸೊ ನಂಗೆ ಒಂದು ಮೆಮೊರಿ ಇರಲಿ, ಎಲ್ರಿಗೂ ತೊಗೊಳ್ತಿದ್ದೆ. ಸೊ ನಾನು ಏನೂ ತೊಗೊಂಡಿರಲಿಲ್ಲ, ಇದು ಸುಮ್ಮನೆ ಎತ್ಕೊಂಡೆ. ಸೊ ಅದನ್ನು ಸುಮ್ಮನೆ ಹಿಂಗೆ ಹಾಕಿದ್ದೀನಿ. ಬಿಕಾಸ್ ಒಂದ್ಸರಿನೂ ಎಲ್ಲೂ ಹಾಕ್ಕೊಂಡಿರಲಿಲ್ಲ ನಾನು ಇದನ್ನ. ಅದಕ್ಕೆ ಸುಮ್ಮನೆ ಹಿಂಗೆ ಹಾಕ್ಕೊಳ್ಳೋಣ, ಇದಕ್ಕೆ ಚೆನ್ನಾಗಿರುತ್ತೆ ಅಂತ. ಜಸ್ಟ್ ಲೇರಿಂಗ್ ದಿಸ್. ಅಷ್ಟೇ ಸಾಕು, ಇಷ್ಟು ಇಂಟ್ರೋ. ಬಿಕಾಸ್ ನನಗೆ ಮಾತಾಡ್ತಾ ಹೋದರೆ ಆಲ್ರೆಡಿ ನಾವೇ ಲೇಟ್ ಮಾಡಿದ್ದೀವಿ. ಸೊ ಇನ್ನು ಇಂಟ್ರೋಗೆ ಇನ್ನೂ ಅರ್ಧ ಗಂಟೆ ಮಾಡಿದ್ರೆ ಆಗೋದಿಲ್ಲ. ಕಮ್ ಲೆಟ್ಸ್ ಗೋ. ಎಲ್ಲೋಗ್ತೀವಿ ಏನೋ ಆನ್ ದ ವೇ ಹೆಂಗಿದ್ರೂ ಗೊತ್ತಾಗುತ್ತೆ. ನಾನು ಹೇಳ್ದೆ ಹೋಗಲಿ. ನಾವು ಎನಫ್, ಐ ಆಮ್ ರೆಡಿ, ಲೆಟ್ಸ್ ಗೋ. ಆ್ಯಕ್ಚುಲಿ ನಾವು ವೆಸ್ಟ್ ಸೈಡೆಲ್ಲ ಮುಗಿಸ್ಕೊಂಡು ಸಾತ್ವಿಕಾಗಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಹೋಗೋಷ್ಟರಲ್ಲಿ ನಮಗೇ ಹೊಟ್ಟೆ ಹಸ್ಬಿಡ್ತು. ಸೊ ಫಸ್ಟ್ ಸಾತ್ವಿಕಾಗಿ ಹೋಗಿ ತಿನ್ಕೊಂಡೆ ಆಮೇಲೆ ಹೋಗೋಣ ಶಾಪಿಂಗ್ಗೆ ಅಂತ ವಿ ವೆಂಟ್. ಇದು ಸಾತ್ವಿಕ ಪೇಣಿ ಅಂಡ್ ದೋಸೆ ನೋಡ್ಬಿಟ್ಟು ಪ್ರೀತಮ್ಗೆ ದೋಸೆ ಇಷ್ಟ, ಅಟೆಂಪ್ಟ್ ಆಯ್ತಂತ ದೋಸೆ ತೊಗೊಂಡ. ಎಲ್ಲ ಪ್ರತಿಯೊಂದು ಬಿಸಿಬೇಳೆ ಬಾತ್, ಪೇಣಿ, ದೋಸೆ ಆ್ಯಂಡ್ ಬಾದ್ಶಾ ಥರ ನಾನು ಸ್ವೀಟ್ ತೊಗೊಂಡಿದ್ದೆ. ಎವ್ರಿಥಿಂಗ್ ವಾಸ್ ಸೋ ಟೇಸ್ಟಿ. ಸೊ ನೀವೆಲ್ಲರೂ ನಿಯರ್ ಬೈ ಸಾತ್ವಿಕ ಎಲ್ಲರೂ ಕಣ್ಣಿಗೆ ಬಿದ್ದು ನೋಡಿದ್ರೆ ಹೋಗಿ ಟ್ರೈ ಮಾಡಿ. ಇದೆಲ್ಲ ಇಷ್ಟ ಆಗುತ್ತೆ. ಬಾದಾಮ್ ಪಿಸ್ತಾ ಪೇಣಿ ಟ್ರೈ ಮಾಡಿ. ಅಲ್ಲಿಂದ ನಾವು ನಿಯರ್ ಬೈ ಇತ್ತು ಬನಶಂಕರಿ 5th ಸ್ಟೇಜ್ ಸಮಥಿಂಗ್ ಅನಿಸುತ್ತೆ ಅದು ಅಡ್ರೆಸ್ಸು. ಅಲ್ಲಿ ಸೇಲ್ ಹಾಕಿದ್ದಾರೆ, ಸ್ವದೇಶಿ ಸೇಲ್ ಅಂತ. ಇದು ಒಂದು ಚೌಲ್ಟ್ರಿಲಿ ಸೇಲ್ ಹಾಕಿರೋದು, ಶ್ರೀಹರಿ ಚೌಲ್ಟ್ರಿ ಅನ್ಕೊತೀನಿ. ಸೊ ಆನ್ ದ ವೇ ಹೋಗ್ತಾ ಅದೇ ಹತ್ತಿರ ಇತ್ತು ಅಂತ ಅಲ್ಲಿ ಹೋಗಿ ವಿಸಿಟ್ ಮಾಡಿದೆ. ಅಮೇಝಿಂಗ್ ಆಗಿರಲಿಲ್ಲ ಸೇಲು, ಕ್ವೈಟ್ ನಾರ್ಮಲ್ ಆಗಿತ್ತು. ನಾರ್ಮಲ್ ಸ್ಟೋರ್ಸ್ ಎಲ್ಲ ಕಡೆ ಎಕ್ಸಿಬಿಷನಲ್ಲೆಲ್ಲ ಇರುತ್ತಲ್ಲ ಆ ಥರ ಟೈಪು, ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಂಥದ್ದು ಏನಿರಲಿಲ್ಲ. ಸೊ ಒಂದು ರೌಂಡ್ ನೋಡಿಕೊಂಡು ಹೊರಟ್ಬಿಟ್ವಿ ಇಲ್ಲಿಂದ. Finally I got this. Finally I got 2 kurtas. ಅನ್ಕೊಂಡಿದ್ದೆ ಎಲ್ಗೋ ವೆಸ್ಟ್ ಸೈಡ್ಗೆ. ಇಲ್ಲಿ ಬಂದ್ಬಿಟ್ಟು ಅದು 2 ಚಿಕನ್ ಕರಿ ಲೈಕ್ ಲಕ್ನವಿ ಕುರ್ತಾ, ವಿಚ್ ಈಸ್ ಲಕ್ನವಿ ಕುರ್ತಾ ಪ್ರೈಸಸ್ ಗೊತ್ತಲ್ಲ, ಇಟ್ ವಿಲ್ ಬಿ ಹೈ. 2 ಲಾಂಗ್ ತೊಗೊಂಡೆ. ಸೊ ಇಟ್ ವಾಸ್ ಅರೌಂಡ್ 3000 ಆಯ್ತು ನನಗೆ. 2ರಿಂದ 3.5 ಸಮಥಿಂಗ್ ಲೈಕ್ ದ್ಯಾಟ್. ಸೊ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ವೆಸ್ಟ್ ಸೈಡ್ಗೆ. ಅಲ್ಲೋಗಿ ಶಾಪ್ ಮಾಡಬೇಕಂದ್ರೆ
ಇಲ್ಲಿ ತೊಗೊಂಡೆ. ಬಟ್ ನನಗಿತ್ತು ಈ ಮಂತ್ ನಾನು ತೊಗೊಳ್ಬೇಕು ಲಕ್ನವಿ ಕುರ್ತಾ ಅಂತ. ಈ ಮಂತ್ ಇನ್ ದ ಸೆನ್ಸ್ ಫೆಬ್ ಮಂತಲ್ಲಿ ಜಾನ್ ಎಂಡಲ್ಲೇ ತೊಗೊಂಡೆ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡು. ನೋಡೋಣ ಈಗ ಒಂದು ರೌಂಡ್ ವೆಸ್ಟ್ ಸೈಡ್ ಹೋಗ್ಬಿಟ್ಟು ಓಡಾಡಿಕೊಂಡು ವಿಲ್ ಗೋ ಬ್ಯಾಕ್. ಮೇ ಬಿ ಇಲ್ಲೇ ಆಗೋಯ್ತಲ್ಲ, ನಾನು ಇಷ್ಟು ಸೊ ಆ್ಯಂಡ್ ಸೊ ಬಡ್ಜೆಟ್ ಅಂದ್ಕೊಂಡಿದ್ದೆ ವೆಸ್ಟ್ ಸೈಡ್ಗೆ. ಸೊ ಆ್ಯಂಡ್ ಸೊ ಬಡ್ಜೆಟ್ ಅಷ್ಟರಲ್ಲಿ ತೊಗೊಳ್ಬೇಕು ಸಿಕ್ಕಿದ್ರೆ, ಇಲ್ಲಾಂದರೆ ಇಟ್ಸ್ ಓಕೆ ಅಂತ. ಸೊ ಇಲ್ಲೇ ಆಗೋಯ್ತದು. ಹೋಗ್ಬೇಕು ಅಂದ್ಕೊಂಡಿದ್ದೆ, ಎಲ್ಲಿಗೋ ತೊಗೊಂಡಿದ್ದೆ. ಎಲ್ಲಿ ಪ್ರೀತಮ್ ಫೋರ್ಸ್ ಮಾಡಿದ್ದು ಇನ್ನೊಂದು ಕುರ್ತಾಗೆ. ಆ್ಯಕ್ಚುಲಿ ನಾನು ಒಂದು ಗ್ರೀನ್ ಕಲರ್ ಒಂದು ಆ್ಯಕ್ಚುಲಿ ಫೈನಲೈಸ್ ಮಾಡಿದ್ದು. ಇವನು ಬಾರ್ಗೇನಿಂಗ್ ಮಾಡೋ ಇದರಲ್ಲಿ ಇನ್ನೊಂದು ತೊಗೋತೀವಿ, ಸೊ ಹಂಗಾಕಿ ಹಿಂಗಾಕಿ ಅಂದ್ಕೊಂಡು ಇನ್ನೊಂದು ಟೋಪಿ ಹಾಕಿಸ್ದ ನನಗೆ. ನನಗೇನಿತ್ತಂದರೆ ಸೆಟ್ ಥರ ತೊಗೊಳ್ಬೇಕು, ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ HSR ಅಲ್ಲಿ ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ತೊಗೊಂಡ್ಬಿಟ್ಟೆ 2 ಕುರ್ತಾ. ಓಕೆ, ಫೆಬ್ ಮಂತ್ ಮುಗಿದೋಯ್ತು. ನೋಡೋಣ. ಇಲ್ಲಿ ಗೋಡು ವೆಸ್ಟ್ ಸೈಡ್ ಜಯನಗರ 2nd ಬ್ಲಾಕ್. $999 and see how nice it is. So aesthetic. Okay, $999 you are getting 2, like buy one get one. So buy one get one only for this, not for this. But ಇದು ವರ್ತ್ ಇದೆ. 1000 rupees ಇದೆ ಆ ಥರ ಒಂದೊಂದು ಪೀಸು. How nice it is yaar. This is so beautiful. ಓ ಮೈ ಗಾಡ್, 9:30 ಟೈಮ್. ಇನ್ನೂ ನಾವು ಜಯನಗರದಲ್ಲಿದ್ದೀವಿ. ಇಲ್ಲೇ ರೋಡ್ ಸೈಡ್ ತಿನ್ನೋಣ ಅಂತ ಕೂತ್ಕೊಂಡಿದ್ದೀವಿ. ಸಾತ್ವಿಕದಲ್ಲಿ ಏನು ತಿಂದಿದ್ವಿ ಅದೆಲ್ಲ ಕರಗಿಬಿಡ್ತು. ಬಿಕಾಸ್ ಆಲ್ರೆಡಿ 9:30 ಫುಲ್ ಓಡಾಡಿ. ಆ್ಯಂಡ್ 9 o'clock ತನಕ ಇಷ್ಟೋ ತನಕ ನಾವು ವೆಸ್ಟ್ ಸೈಡಲ್ಲೇ ಇದ್ವಿ. ನಾನು ತೊಗೊಂಡಿದ್ದು ಸ್ವಲ್ಪನೇ, ಒಂದು 4 ಟಾಪ್ಸ್ ಮತ್ತು 2 ಸ್ಯಾಂಡಲ್ಸ್. ಐ ಶೋ ವೆನ್ ಐ ಗೋ ಟು ಹೋಮ್. ಸೊ ಅಷ್ಟು ನುಡ್ಕಷ್ಟರಲ್ಲೇ ಸಾಕಾಗ್ಬಿಡ್ತು. ಬಿಕಾಸ್ ಫುಲ್ ಮೆಸ್ಸಪ್ ಆಗಿತ್ತು, ಲೈಕ್ ಸೇಲ್ ಪ್ರಾಡಕ್ಟ್ಸು ಆಲ್ ದ್ಯಾಟ್. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಯಾವುದು ಸೈಜಸ್ ಇರಲಿಲ್ಲ. ನನಗೆ ಯಾವ ಸೈಜಸ್ ಅವೈಲಬಲ್ ಇತ್ತು ಅದಷ್ಟನ್ನು ತೊಗೊಂಡು ಬಂದೆ. ಅಂದರೆ ಸ್ಟಿಲ್ 1 ಮಂತಿಂದನೇ ಸ್ಟಾರ್ಟ್ ಇದೆ. ಜಾನ್ 1st ಈ ಮಂತ್ ಎಂಡ್ ತನಕ ಇರುತ್ತೆ. ಹಾಗಾಗಿ ನಾನು ಎಂಡಿಂಗಲ್ಲಿ ಹೋಗಿದ್ದೀನಲ್ಲ, ಟುಡೇಸ್ 25th. ಸೊ ಎಲ್ಲ ಆಲ್ಮೋಸ್ಟ್ ಮುಗಿದೋಗಿದೆ. ಆ್ಯಂಡ್ ನಾವ್ ಐ ಹ್ಯಾವ್ ಆರ್ಡರ್ಡ್ ಎಗ್ ರೈಸ್ ಆ್ಯಂಡ್ ಹಾಫ್ ಬಾಯ್ಲ್ಡ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಟುಡೇ ಇಸ್ ದ ನೆಕ್ಸ್ಟ್ ಡೇ. ಸೊ ನೆನ್ನೆ ಬರೋಷ್ಟರಲ್ಲಿ ಲೇಟ್ ಆಗೋಯಿತು. ಆ್ಯಂಡ್ ನಾನು ಏನೆಲ್ಲ ತೊಗೊಂಡೆ ಅಂತ ತೋರಿಸೋಣ ಅಂತ ಐ ಕೇಮ್ ಹಿಯರ್. ಸೊ ಫಸ್ಟು ಅದು ಯಾವುದೋ ಸೇಲ್ ಹೋಗಿದ್ವಲ್ಲ, ಲೈಕ್ ವಾಟ್ ಇಸ್ ದಟ್, ಸ್ವದೇಶಿ ಸಮಥಿಂಗ್ ಫುಲ್ ದೇಸಿ ಸೇಲ್ ಥರ. ಅಂದರೆ ಎಲ್ಲ ಆ ಥರದಕ್ಕೆ ಹೋಗಿದ್ದೀನಿ. ನಮ್ಮ RR ನಗರದಲ್ಲೂ ಯಾವಾಗಲೂ ಆಗ್ತಿರ್ತಾರೆ, ಹ್ಯಾಂಡ್ ಮೇಡು ಮತ್ತು ನಮ್ಮ ಇಂಡಿಯನ್ ಟಚ್ ಇರೋ ಸೇಲ್. ಅದು ಅಷ್ಟೊಂದೇನು ವಾವ್ ಅನಿಸ್ಲಿಲ್ಲ ನನಗೆ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಅಪಾರ್ಟ್ ಫ್ರಮ್ ದಿಸ್ ಲಕ್ನವಿ ಚಿಕನ್ ಕಾರಿ ಕುರ್ತಾಸ್ ಚೆನ್ನಾಗಿತ್ತು. ಆ್ಯಂಡ್ ಐ ಗಾಟ್ ದಿಸ್
ಟೂ. ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದ್ದು ಇದು ಒಂದೇ ತೊಗೊಳೋದಕ್ಕೆ, ಬಟ್ ಪ್ರೀತಮ್ ವಾಸ್ ಲೈಕ್ ಟೇಕ್ ದಿಸ್ ಒನ್ ಅಂತ ಅಂದ್ಬಿಟ್ಟು ಹಿ ಗಾಟ್ ಮೀ ದಿಸ್. ಆ್ಯಂಡ್ ಇನ್ನೊಂದು ಚಿಕನ್ ಕಾರಲ್ಲಿ ತುಂಬ ಕಲೆಕ್ಷನ್ ಇತ್ತು, ಬಟ್ ಈ ಲಕ್ನವಿ ಕುರ್ತಾದಲ್ಲಿ ಜಾಸ್ತಿ ಇರಲಿಲ್ಲ, ಎಸ್ಪೆಷಲಿ 38 ಸೈಜು. ನನ್ನ ಸೈಜಲ್ಲಿ ಜಾಸ್ತಿ ಇರಲಿಲ್ಲ, ಶಾರ್ಟ್ ಕುರ್ತಾಸು ಜಾಸ್ತಿ ಇರಲಿಲ್ಲ. ಆ್ಯಂಡ್ ಈ ಮೆಟೀರಿಯಲ್ ಬಂದ್ಬಿಟ್ಟು ಒಂಥರ ಮಲ್ ಅಂತಾರ ನೋಡಿ, ಚೆನ್ನಾಗಿರುತ್ತಲ್ಲ ಮೆಟೀರಿಯಲ್, ಆ ಮೆಟೀರಿಯಲ್ಲೇ. ಆ್ಯಂಡ್ ನಾನು ಬಾರ್ಗೇನಿಂಗ್ ಎಲ್ಲ ಮಾಡಿ ಅರೌಂಡ್ 1500 3000 ಆಯಿತು ಎರಡರಿಂದ. ಆ್ಯಕ್ಚುಲಿ ಇದಕ್ಕೆ ಇನ್ನೂ ಎಕ್ಸ್ಪೆನ್ಸಿವ್ ಹೇಳ್ತಾರೆ ಸ್ಟೋರ್ಸಲ್ಲೆಲ್ಲ, ಲೈಕ್ ಬನಶಂಕರಿಲಿ ಅದರದ್ದೇ ಸ್ಟೋರ್ಸ್ ಇದೆ, HSR ಅಲ್ಲಿ ಒಂದ್ಸರಿ ಹೋಗಿದೆ, ಜಯನಗರದಲ್ಲಿ. ಅಂದರೆ ಅವ್ರದ್ದು ಸ್ಟೋರ್ ರೆಂಟ್ ಎಲ್ಲ ಕಟ್ಟಬೇಕು ಆ ಥರ ಎಲ್ಲ ಇರುತ್ತೆ, ಬಟ್ ಅವ್ರು ಜಾಸ್ತಿ ಹೇಳ್ತಾರೆ, 2000 2.5 ಹೇಳ್ತಾರೆ. ಆ್ಯಂಡ್ ನಾನು ಶಾರ್ಟ್ ಕುರ್ತಿ ಅಲ್ಲ ತೊಗೊಂಡಿರೋದು, ಲಾಂಗ್ ಒನ್ನು, ಸಖತ್ ಪ್ರಿಟಿಯಾಗಿದೆ. ನನಗೆ ಈ ಮಂತಲ್ಲಿ ಲೈಕ್ ಫೆಬ್ ಮಂತ್ ಎಂಡಷ್ಟರಲ್ಲಿ ನಾನು ಒಂದು 2-3 ಲಕ್ನವಿ ಕುರ್ತಾ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಜಾನ್ ಎಂಡಲ್ಲೇ ತೊಗೊಂಡೆ, ಖುಷಿ ಆಯ್ತು ನನಗೆ. ಈ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ, ವರ್ಕ್ ಚೆನ್ನಾಗಿದೆ, ಕಂಪ್ಲೀಟ್ ಹ್ಯಾಂಡ್ ವರ್ಕು. ಆ್ಯಂಡ್ ಹಾಕೊಂಡು ಕೂಡ ನೋಡಿದೆ, ಪರ್ಫೆಕ್ಟ್ ಸೈಜು 38 ಇದು. ಸೊ ಹೇಳ್ದಂಗೆ ನನ್ನ ಸೈಜಸಲ್ಲಿ ಜಾಸ್ತಿ ಆಪ್ಷನ್ ಇರಲಿಲ್ಲ, ಇದು ಮತ್ತು ಇನ್ನೊಂದು ಕಲರ್, ಎರಡೇ ಕಲರ್ ಇತ್ತು. ನಂಗೆ ಈ ಕಲರ್ ಇಷ್ಟ ಆಯಿತು ತೊಗೊಂಡೆ. ಬಟ್ 40ಲಿ ಇದು ಪ್ರೀತಮ್ ಇಷ್ಟಪಟ್ಬಿಟ್ಟು ಈ ಕಲರು ಎಲ್ಲ ತೊಗೊಂಡಿದ್ದು. ಸೊ 40 ಇರಲಿ, ಒಂದು ಸೈಜ್ ದೊಡ್ಡದಾದರೆ ತೊಂದರೆ ಇಲ್ಲ ಅಂದ್ಕೊಂಡೆ, ಬಟ್ ಇದು ಕೂಡ ನಂಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ. ಸೊ ಇದು ಅಷ್ಟೇ ಸೇಮ್ ಡಿಸೈನ್ ಇದೆ, ಸ್ವಲ್ಪ ಚೇಂಜಸ್ ಇರ್ಬೋದು, ಕಲರ್ ಚೇಂಜ್ ಇದೆ. ಎರಡನ್ನೂ ವೇರ್ ಮಾಡಿ ನೋಡಿದಾಗ ಚೆನ್ನಾಗಿ ಕಾಣಿಸ್ತು, ಪರ್ಫೆಕ್ಟ್ ಇದೆ ಸೈಜ್. ಆ್ಯಂಡ್ ಐ ಆಮ್ ಸೋ ಮಚ್ ಹ್ಯಾಪಿ. ನನಗೆ ವೆಸ್ಟ್ ಸೈಡಲ್ಲಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅದಕ್ಕಿಂತ ನಂಗೆ ಇದೆರಡು ಕುರ್ತಾ ತೊಗೊಂಡಿದ್ದು ತುಂಬ ಖುಷಿ ಆಯಿತು. ಈಗ ವೆಸ್ಟ್ ಸೈಡಲ್ಲಿ ಏನೇನು ತೊಗೊಂಡೆ ಬರೋಣ. ವೆಸ್ಟ್ ಸೈಡಲ್ಲಿ ಆ್ಯಕ್ಚುಲಿ ಸೂಪರ್ ಡೂಪರ್ ಸೇಲ್ ನಡೀತಿತ್ತು, ನಾನೇ ಶಾಕ್ ಆಗೋದೆ. ಸೇಲು ಮತ್ತು ಪ್ರೈಸ್ ಪಾಯಿಂಟು, ಆಫರು, ಬೈ ಒನ್ ಗೆಟ್ ಒನ್ ಅವೆಲ್ಲ ನೋಡಿ ಹೆಂಗಿತ್ತು ಅಂದರೆ, ಆಫರು 499 ಅಂತ ಬೋರ್ಡ್ ಹಾಕಿದ್ದಾರೆ, ಪಕ್ಕದಲ್ಲಿ ಬೈ ಒನ್ ಗೆಟ್ ಒನ್ ಹಾಕಿದ್ದಾರೆ. ಸೊ ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಕೇಳಿದ್ರೆ, 499ಗೆ ಯು ಆರ್ ಗೆಟಿಂಗ್ ಬೈ ಒನ್ ಗೆಟ್ ಒನ್. ಈ 499 ಒಂದು ಟಾಪ್ ತೊಗೊಂಡ್ರೆ ನೀವು ಅದೇ ಸೆಕ್ಷನಲ್ಲಿ ಇನ್ನೊಂದು ತೊಗೋಬೋದು. ಸೊ ಬೈ ಒನ್ ಗೆಟ್ ಒನ್, ಎರಡರಿಂದ ನಿಮಗೆ 499, ಅಲ್ಲಿಗೆ 250 ಈಚ್ ಬಿತ್ತು. ಸೊ ಅದೇ ಥರ 699 799 ಪ್ಲಸ್ ಬೈ ಒನ್ ಗೆಟ್ ಒನ್. ಐ ವಾಸ್ ಲೈಕ್ ಬ್ಲೋನ್ ಅವೇ ವಾವ್ ಅಂತ. ಸೊ ಇದು ಮತ್ತು ಇದೆರಡು ಕಾಂಬೋ ತೊಗೊಂಡೆ ನಾನು. 499ಗೆ ಇವೆರಡು ತೊಗೊಂಡೆ. 499 ಅಂದರೆ 250 ಈಚ್ ಬಿತ್ತು. ಸೊ ದಿಸ್ ಇಸ್ ದಿ ಒನ್ ಕ್ರಾಪ್ ಟಾಪ್ ಸ್ವೆಟರ್ ಟೈಪು. ಇದು ಎಲ್ ಸೈಜಲ್ಲಿ ತೊಗೊಂಡೆ. ಸೈಜಸ್ಸು ಎವ್ರಿಥಿಂಗ್ ವಾಸ್ ರನ್ನಿಂಗ್ ಔಟ್, ಲೈಕ್ ಎವ್ರಿಥಿಂಗ್ ಗಾಟ್ ಸೇಲ್ಡ್, ಬಿಕಾಸ್ ಜಾನ್ ಫಸ್ಟಿಂದನೇ ಯೂಶ್ವಲಿ ಸೇಲ್ ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ನಾನು ಹೋಗಿರೋದು ಜಾನ್ ಎಂಡ್ಗೆ, ಇನ್ನೊಂದು 5 ಡೇಸ್ಗೆ ಸೇಲ್ ಮುಗ್ದೋಗುತ್ತೆ. ಆ್ಯಂಡ್ ಯಾರಿಗಾರು ಶಾಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ಐ ನೋ ನಾನು ಇನ್ಫಾರ್ಮೇಷನ್ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ ಇಂಟರ್ನೆಟ್ಟಲ್ಲಿ, ಬಿಕಾಸ್ ನಿಮಗೂ ಏನಾದ್ರು ಸೇಲ್ ಈ ಥರ ಇನ್ಫಾರ್ಮೇಷನ್ ಥರ ಅಂದರೆ ನಾನು ನೆಕ್ಸ್ಟ್ ಟೈಮ್ ಬೇಗ ಫಿಲ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಿನ್ಸ್ ನಾನು 15 ಡೇಸಿಂದ ನಾನು ಹೋಗೋಣ ಅಂತ ಹೋಗೇ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾರು ಈ ಥರ ಸೇಲ್ಸ್ ಇದ್ದರೆ ಬೇಗ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿನ್ಸ್ ಈ ವಿಡಿಯೋ ಬರೋಷ್ಟರಲ್ಲಿ ಮೇ ಬಿ ಸೇಲ್ ಮುಗ್ದೋಗಿರುತ್ತೆ. ಬಟ್ ಜಾನ್ ಎಂಡ್ ತನಕ ಸೇಲ್ ಇದೆ. ಆ್ಯಂಡ್ ಇದು ನಾನು ಒಂದು ಟಾಪ್ ತೊಗೊಂಡೆ, ಎಲ್ ಸೈಜಲ್ಲಿ ತೊಗೊಂಡೆ, ಪರ್ಫೆಕ್ಟ್ ಇದೆ ನನಗೆ ಸೈಜು. ಆ್ಯಂಡ್ ಇದು ಒಂದು ಕ್ರಾಪ್ ಶರ್ಟ್, ಇದು ಶರ್ಟ್ ಬ್ಲ್ಯಾಕ್ ಕಲರು. ಸೊ ಇದು ನೋಡೋ ನಂತರ ಝಾರಾ ನೆನಪಾಯ್ತು ನನಗೆ, ಝಾರಾ ಸ್ಟೈಲ್ ಅಂತ ಅನಿಸ್ತು. ಆ್ಯಂಡ್ ನಾನು ಹಾಕ್ಕೊಂಡೆ, ಚೆನ್ನಾಗಿ ಕಾಣಿಸ್ತು. ಸೊ ಕ್ರಾಪ್ ಸ್ವೆಟರ್ ಲೈಕ್ ಶರ್ಟು, ಎಕ್ಸೆಲ್ ಸೈಜ್ ಇದು. ಆ್ಯಕ್ಚುಲಿ ಇದ್ರಲ್ಲಿ ಸೈಜಸ್ ಇತ್ತು, ನಾನು ಸ್ವಲ್ಪ ಲೂಸ್ ಬ್ಯಾಗಿಯಾಗೆ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಟೈಟಾಗಿ ಕುತ್ಕೊಳ್ಳೋದಕ್ಕಿಂತ ಅಂತ ಇದು ಹಾಕಿದೆ. ಓಕೆ, ಪರ್ಫೆಕ್ಟ್ ಆಗಿದೆ ಅನಿಸ್ತು, ಅದಕ್ಕೆ ಇದು ತೊಗೊಂಡೆ. ಇದು ನಾನು ಎಲ್ಲಿ ಎಮ್ ತೊಗೊಂಡಿದ್ರು ಫಿಟ್ ಆಗ್ತಿತ್ತು. ದಿಷ್ಟು ಇದೆರಡಕ್ಕೆ ಸೇರಿಸಿ ನಾನು 499 ಪೇ ಮಾಡಿದೆ. ಆ್ಯಂಡ್ ಇನ್ನೆರಡು ಕೂಡ ಟಾಪು, ಪ್ಯಾಂಟ್ಸು ಕೂಡ ತುಂಬ ಆಪ್ಷನ್ಸ್ ಇತ್ತು. ನಾನು ಹೇಳ್ದಂಗೆ ನಾನೇ ಲಾಸ್ಟಲ್ಲಿ ಹೋಗ್ಬಿಟ್ಟಿದ್ದೀನಿ. ಸೊ ಹುಡ್ಕಷ್ಟರಲ್ಲಿ ಇದನ್ನಿಷ್ಟನ್ನೇ ಹುಡ್ಕಷ್ಟರಲ್ಲಿ ನಂಗೆ ಸಾಕಾಯಿತು, ಬಿಕಾಸ್ ರಶ್ ಏನು ಇರಲಿಲ್ಲ, ಪೀಪಲ್ ರಶ್ಶು, ಬಟ್ ಎಲ್ಲ ಲೈಕ್ ಸ್ಟಾಕ್ ಎಲ್ಲ ಆಲ್ರೆಡಿ ಎಲ್ಲರೂ ತೊಗೊಬಿಟ್ಟಿದ್ರು. ಲಾಸ್ಟಲ್ಲಿ ಹೋಗಿದ್ನಲ್ಲ ಸೇಲ್, ಹಾಗಾಗಿ. ಆಮೇಲೆ ನಾನು ಅಂದ್ಕೊಂಡೆ, ಈ ಝೂಡಿಯೋ ಬಂದುಬಿಟ್ಟು ಟಾಟಾದವ್ರದೆ, ವೆಸ್ಟ್ ಸೈಡ್ ಬಂದುಬಿಟ್ಟು ಟಾಟಾದವ್ರದೆ. ಸೊ ಝೂಡಿಯೋದಲ್ಲಿ ಸೇಲ್ ನಡೀತಿದೆ ಜಾನ್ 1st ಇಂದ 30th ತನಕ. ಸೊ ವೆಸ್ಟ್ ಸೈಡಲ್ಲೂ ಸೇಲ್ ನಡೀತಿದೆ. ಸೊ ಅಟ್ಲೀಸ್ಟ್ ಹೀಗೆ ನಾನು ಗೆಸ್ ಮಾಡಿಕೊಂಡು ಹೋಗಬೇಕಿತ್ತು ಅಂತ. ಬಟ್ ನಂಗೆ ಗೊತ್ತಾಗಿದೆ ಸ್ವಲ್ಪ ಲೇಟಾಗಿ ಗೊತ್ತಾದ್ಮೇಲೆ ನಾನು ಒಂದು 15 ಡೇಸ್ ಆದಮೇಲೆ ಹೋಗ್ತಿದ್ದೀನಿ. ಇದು ಒಂದು ಕ್ಯಾಶುವಲ್ ಟಾಪ್ ಇದು. ಸೊ ಇದಕ್ಕೆ ಇನ್ನರ್ ಕೂಡ ಕೊಟ್ಟಿದ್ದಾರೆ, ಬಿಕಾಸ್ ಇದು ಸೀ ಥ್ರೂ ಇದೆ ಹಾಗಾಗಿ. ಸೊ ಇದು ಒಂದು ಟಾಪು. ಇದೇ ಕ್ಯಾಟಗರಿಲಿ ಇದು 699 ಕಾಂಬೋ ಇದ್ದಿದ್ದು. ಸೊ ಇದೇ ಕ್ಯಾಟಗರಿಲಿ ನನಗೆ ವೈಟ್ ಒನ್ ಕೂಡ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡೆ. ಇದು ಯಾವ ಸೈಜ್ ಅಂತ ಮೆನ್ಷನ್ ಮಾಡಲಿಲ್ಲ, ಇನ್ ದ ಸೈಜ್ ಎಸ್. ಸೊ ಅದರಲ್ಲೇ ಇದು ಒಂದು ವೈಟ್, ಅದೇ ಸೇಮ್ ಪ್ಯಾಟ್ರನ್ 699 ಕಾಂಬೋದಲ್ಲಿ. ಇದು 2 ಟಾಪು ಇತ್ತು. ನನಗೆ ಟಾಪ್ಸ್ದು ಸ್ವಲ್ಪ ಕಮ್ಮಿ ಇದೆ, ನನಗೆ ಟಾಪ್ಸ್ ಬೇಕು ಲೈಕ್ ಡೈಲಿ ಇದಕ್ಕೆ ಅಂತ. ಸೊ ಇದೊಂಥರ ಕ್ಯಾಶುವಲ್ ಆಗಿ ಚೆನ್ನಾಗಿದೆ ಅಂತ. ಇದಕ್ಕೂ ಕೂಡ ಇನ್ನರ್ ಇದೆ, ಬಿಕಾಸ್ ಇದು ಸೀ ಥ್ರೂ ಮೆಟೀರಿಯಲ್ ಇದೆಯಲ್ಲ ಹಾಗಾಗಿ. ಸೊ ಇದು 699ಗೆ ನನಗೆ 2 ಟಾಪ್ ಸಿಕ್ತು. ಸೊ ಬೈ ಒನ್ ಗೆಟ್ ಒನ್.
ಸೊ ಆಫರ್ ಪ್ರೈಸ್ 699 ಜೊತೆಗೆ ಬೈ ಒನ್ ಗೆಟ್ ಒನ್. ಸೊ ಇದೆಯಾ ಟಾಪು. ನೆಕ್ಸ್ಟ್ ನನ್ನ ಫೇವ್ರೆಟ್ ಫುಟ್ವೇರ್ ಕ್ಯಾಟಗರಿಗೆ ಬಂದರೆ ಎಲ್ಲ ಸೇಲ್ ಆಗಿಬಿಟ್ಟಿತ್ತು. ಇದ್ದಿದ್ದು ಸ್ವಲ್ಪ ಲೈಕ್ ಆಫರಲ್ಲಿ ಇದ್ದಿದ್ದು ನಾನು ಡಿಸೈಡ್ ಮಾಡಿದ್ದೆ, ಸೊ ಆಫರಲ್ಲಿ ಇರೋದನ್ನೇ ತೊಗೋಬೇಕು, ಇಲ್ಲ ಅಂದರೆ ಆಫರಲ್ಲಿ ಇಲ್ದಿರೋದನ್ನ ನೆಕ್ಸ್ಟ್ ಯಾವಾಗಾದ್ರು ಪರ್ಚೇಸ್ ಮಾಡಿದ್ರಾಯ್ತು. ಈ ಸರಿ ಆಫರಲ್ಲಿ ಇರೋದು ತೊಗೋಬೇಕು, ಇಲ್ಲಾಂದರೆ ತೊಗೊಳ್ದೆ ಬಂದುಬಿಡಬೇಕು, ಆ ಥರ ಡಿಸೈಡ್ ಮಾಡ್ಕೊಂಡು ಹೋಗಿದೆ. ಸೇಲಲ್ಲಿರೋದು ಇಷ್ಟ ಆದರೆ ತೊಗೋಬೇಕು, ಇಲ್ಲ ಬರಬೇಕು, ಬೇರೆ ಏನೂ ನೋಡಬಾರ್ದು ತೊಗೋಬಾರ್ದು ಅಂತ. ಇದು ಸೇಲಲ್ಲಿತ್ತು, ಲಾಸ್ಟ್ ಪೀಸ್ ಇದು. ಆ್ಯಕ್ಚುಲಿ ನನ್ನ ಸೈಜ್ ಬಂದುಬಿಟ್ಟು 36, ಇದು 37 ಇತ್ತು. ಒಂದು ಸೈಜ್ ಸಾಕ್ಸ್ ಎಲ್ಲ ಹಾಕ್ಕೊಂಡು ವೇರ್ ಮಾಡಿದ್ರೆ ಫಿಟ್ ಆಗುತ್ತೆ ಅಂತ ಐ ಗಾಟ್ ದಿಸ್ ಒನ್. ಚೆನ್ನಾಗಿದೆ ಇದು ಆ್ಯಕ್ಚುಲಿ ಶೂಸು. ವೈಟ್ ಸ್ನೀಕರ್ಸ್ ಥರ, ಇಲ್ಲಿ ಬ್ಯಾಡ್ಮಿಂಟನ್ದು ಬ್ಯಾಟ್ ಎಲ್ಲ, ಆ್ಯಂಡ್ ಚೆನ್ನಾಗಿದೆ ಇದು. ಒಂಥರ ಪ್ಲ್ಯಾಟ್ಫಾರ್ಮ್ ಹೈ ಆಗಿದೆ ಆ್ಯಂಡ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿದೆ. ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾವು ಬಿಲೀವೇ ಮಾಡಲ್ಲ ನಾನು ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು, ಗೆಸ್ ಮಾಡಿ ಅಟ್ ದ ಎಂಡ್ ಹೇಳ್ತೀನಿ. ಆ್ಯಂಡ್ ಅನದರ್ ಒನ್ ಕಾಂಬೋ, ಇದು ಅಷ್ಟೇ ಬೈ ಒನ್ ಗೆಟ್ ಒನ್. ಅನದರ್ ಒನ್ ಐ ಗಾಟ್ ದಿಸ್ ಫುಟ್ವೇರ್ ವಿಚ್ ಲುಕ್ಸ್ ಲೈಕ್ ದಿಸ್, ಆ್ಯಂಡ್ ಇದು ಸ್ವಲ್ಪ ಹೀಲ್ಸ್ ಇದೆ ಹಿಂಗೆ. ಸೊ ಈ ಥರ ಇದೆ. ಆ್ಯಕ್ಚುಲಿ ಇದು ನಂಗೆ ತುಂಬ ಇಷ್ಟ ಆಗಲಿಲ್ಲ, ಇಟ್ಸ್ ನಾಟ್ ಮೈ ಸ್ಟೈಲ್ ಅನಿಸ್ತು. ಬಟ್ ಇಂಡಿಯನ್ ವೇರ್ಗೆ, ಕುರ್ತಾಸ್ಗೆ, ಚೂಡಿದಾರ್ಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು ನಾನು. ಸ್ಪೆಷಲಿ ಇಂಡಿಯನ್ ವೇರ್ ಮೈಂಡಲ್ಲಿ ಇಟ್ಕೊಂಡು, ಯಾಕಂದರೆ ನಾನು ಇದೇ ಥರ ವೈಟ್ ಫ್ಲ್ಯಾಟ್ಸ್ ಒಂದು ಇಷ್ಟಪಟ್ಬಿಟ್ಟು ಅದನ್ನು ಎತ್ಕೊಂಡಿದ್ದೆ. ಪ್ರೀತಮ್ ಅಂದರೆ ಎಲ್ಲ ಆ ಥರ ಎಲ್ಲ ನಿನ್ನ ಹತ್ರ ಇದೆ, ಸೊ ಇದನ್ನು ತೊಗೋ ಅಂತ ಸಜೆಸ್ಟ್ ಮಾಡಿದೆ. ನನಗೂ ಓಕೆ ಫೈನ್, ಇದನ್ನು ಸ್ಪೆಷಲಿ ಇಂಡಿಯನ್ ವೇರ್ಗೆ ಅಂತಲೇ ಇಟ್ಬಿಡೋಣ. ಇಂಡಿಯನ್ ವೇರ್ ಕುರ್ತಾಸು, ಚೂಡಿದಾರ್ಸು, ಕುರ್ತಾ ಸೆಟ್ಸ್ ಹಾಕ್ಕೊಂಡ್ರಾಯ್ತು ಅಂದ್ಬಿಟ್ಟು ಐ ಗಾಟ್ ದಿಸ್. ಸೊ ಇದೆರಡು ಬೈ ಒನ್ ಗೆಟ್ ಒನಲ್ಲಿ ನಾನು ಎಷ್ಟು ಪೇ ಮಾಡಿರ್ಬೋದು, ಇದೆರಡಕ್ಕೂ ಸೇರಿಸಿ ನಾನು 499 ಪೇ ಮಾಡಿದ್ದು. ಸೊ 499 ಆಫರಲ್ಲಿ ಇದೆರಡಿತ್ತು. ಸೊ ಇದೆರಡು ಮತ್ತು ಇನ್ನೂ ಕೆಲವೊಂದು ಶೂಸಸ್ಸು ಎಲ್ಲ ಇತ್ತು. ನಾನು ಇದು ಮತ್ತು ಇದು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದೆರಡರಿಂದ ಐ ಪೇಡ್ ಅರೌಂಡ್ ಇದು ಒಂದು 250 ಲೈಕ್ 500. ಇದಿಷ್ಟು ನಾನು ಶಾಪ್ ಮಾಡಿದ್ದು ನೆನ್ನೆ. ಕುರ್ತಾ ಆ್ಯಕ್ಚುಲಿ ನನಗೆ ವೆಬ್ಸೈಟಲ್ಲಿ ನಾನು ಒಂದು ಬಡ್ಜೆಟ್ ಇಟ್ಕೊಂಡಿದ್ದೆ, 2000 ಒಳಗಡೆ ಶಾಪ್ ಮಾಡಬೇಕು. ಇದೊಂಥರ ನನಗೆ ಚಾಲೆಂಜ್ ಥರ ಅಂತ ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಲ್ವೋ ಗೊತ್ತಿಲ್ಲ. ಸಕ್ಸಸ್ ಆಗಿದ್ದೀನಿ. ಇದಿಷ್ಟಕ್ಕೂ ಸೇರಿಸಿ 1700 ಸಮಥಿಂಗ್ ಹಂಗಾಯ್ತು ಅಷ್ಟೇ. ಬಿಕಾಸ್ 500 ಫಾರ್ ಎರಡು ಕಾಂಬೋಗೆ, ಆ್ಯಂಡ್ ಇನ್ನೊಂದು 699. ಸೊ 1700ಅಲ್ಲಿ ನಾನು ಶಾಪಿಂಗ್ ಮುಗಿದೋಯ್ತು. ಸಕ್ಸಸ್ ಅದರಲ್ಲಿ, ಆ ಚಾಲೆಂಜಲ್ಲಿ ಗೆದ್ದೆ. ಬಟ್ ಇದು ಒಂಥರ ಬಂಪರ್ ಥರ, ಇದು ಎಕ್ಸ್ಪೆಕ್ಟೇ ಮಾಡದೆ ತೊಗೊಂಡೆ. ಬಟ್ ಇಲ್ಲೇ ಹೊಟ್ಟೋಯ್ತು ಮೋಸ್ಟ್ ಆಫ್ ದ ಮನಿ, ಲೈಕ್ ಇಲ್ಲೇ ಖರ್ಚಾಗೋಯ್ತು, ಸ್ಪೆಂಡ್ ಆಗೋಯ್ತು. ಆ್ಯಂಡ್ ನನಗೆ ಈಗ ಆ್ಯಕ್ಚುಲಿ ಇವತ್ತು ಫ್ರೈಡೇ, ಈಗ ತಾನೇ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಮಾತಾಡ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ನನಗಿವಾಗ ಇದ್ದಿದ್ದು ಐಡಿಯಾ, ನಾನು ಉತ್ಸಾಹ ಅಂತ ಇದೆಯಲ್ಲ ಉತ್ತರಾಣಿ ರೋಡು, ಅದು ವೆಸ್ಟ್ ಸೈಡ್ ಅವ್ರದ್ದೆ. ಬಿಕಾಸ್ ನಾನು ವೆಸ್ಟ್ ಸೈಡಿಗೆ ಮೊನ್ನೆ ಹೋದಾಗ ಉತ್ಸಾಹದು ಎಷ್ಟೊಂದು ಕಲೆಕ್ಷನ್ ಔಟ್ ಆಫ್ ಸ್ಟಾಕ್, ಲೈಕ್ ಸೇಲಲ್ಲೆಲ್ಲ ಹೊಟ್ಟೋಗಿತ್ತು. ಒಂದೆರಡು ಫ್ರಾಕ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸೈಜಲ್ಲಿತ್ತು. ಅದು ನಂಗೆ ತುಂಬ ಬ್ಯಾಗಿ ನಂಗೆ ಫಿಟ್ಟಿಂಗ್ ಚೆನ್ನಾಗಿ ಕಾಣಿಸ್ಲಿಲ್ಲ. ಸೊ ಅದಕ್ಕೆ ಅದನ್ನ ಡ್ರಾಪ್ ಮಾಡ್ಬಿಟ್ಟು ಬಂದೆ. ದೆನ್ ನಾನು ರಿಮೆಂಬರ್ ಆದೆ ಉತ್ಸಾಹದಲ್ಲೂ ಸೇಲ್ ಅಂತ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ನಾನು ಒಂದೆರಡು ನೋಡೋಣ, ಇದೇ ಥರ 500 ಕಾಂಬೋ ಸಿಕ್ಕಿದ್ರೆ ತೊಗೊಳ್ಳೋಣ, ಇಲ್ಲಾಂದರೆ ಒಂದು ಗ್ಲಾನ್ಸ್ ನೋಡ್ಕೊಂಡು ಬರೋಣ ಅಂತ. ಈಗ ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇತ್ತು ನನಗೆ. ಬಟ್ ಈಗ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಕೊಂಡು ಈಗ ಆಚೆ ಊಟಕ್ಕೆ ಹೋಗ್ತಾ ಇದ್ವಿ. ಮೇ ಬಿ ಮಲ್ಲೇಶ್ವರಂ ಸೈಡ್ ಹೋಗ್ತೀವಿ ಊಟಕ್ಕೆ. ವಿ ಆರ್ ಗೋಯಿಂಗ್ ಫಾರ್ ಅ ರೆಸ್ಟೋ ಪಬ್. ನಾನು ಅಂದ್ಕೊಂಡೆ ವಿರಾಟ್ ಕೊಹ್ಲಿದು ರೆಸ್ಟೋ ಬಾರ್ ಇದೆಯಲ್ಲ ಅಲ್ಲಿಗೆ ಹೋಗೋಣ, ಆ ಪಬ್ಗೆ ಅಂತ. ಬಟ್ ದೆನ್ ವಿ ಡಿಸೈಡೆಡ್ ಟು ಗೋ ಫಾರ್ ಮಲ್ಲೇಶ್ವರಂ. ಎಣ್ಣೆ ಅಂತ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಪಬ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಪ್ರೀತಮ್ ಇಸ್ ಗೆಟಿಂಗ್ ರೆಡಿ. ಐ ಡೋಂಟ್ ಹ್ಯಾವ್ ಟೈಮ್. ಒನ್ಸ್ ಐ ಆಮ್ ರೆಡಿ ಐ ಸಿ ಯು ಆಲ್. ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಬಿಕಾಸ್ ಇದು ಕೂಡ ಲಾಂಗ್ ವೀಕೆಂಡ್, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಫ್ರೈಡೇ, ಟುಡೇ ಇಸ್ ರಿಪಬ್ಲಿಕ್ ಡೇ. ಸೊ ಹಾಗಾಗಿ 3 days ಲಾಂಗ್ ವೀಕೆಂಡ್. ನಾವೆಲ್ಲೂ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ ಈ ವೀಕೆಂಡು. ನೆನ್ನೆ ಏನೋ ಬುಕ್ಕಿಂಗ್ ಮಾಡೋಣ ಅಂತ, ನೆನ್ನೆ ಇಲ್ಲ, ವೆಡ್ನೆಸ್ಡೇ ಬುಕ್ಕಿಂಗ್ ಮಾಡೋಣ ಅಂತ ಒಂದು 2-3 ರೆಸಾರ್ಟ್ಸ್ ಎಲ್ಲ ಹುಡುಕಿದ್ವಿ. ಎವ್ರಿಥಿಂಗ್ ಈಸ್ ಬುಕ್ಡ್ ಆ್ಯಂಡ್ ಯಾವುದೋ ಟೆಂಟ್ಸ್ ಇದೆ ಅವೈಲಬಲ್ ಅಂದರು. ಬಟ್ ಅಷ್ಟು ಕಾಸ್ಟ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ಆ ರಶಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಫೈನ್ ವಿಲ್ ಸ್ಟೇ ಇನ್ ದ ಹೋಮ್, ವಿಲ್ ರೋಮ್ ಬ್ಯಾಂಗ್ಳೂರ್ ಓನ್ಲಿ ಅಂತ ಅಂದ್ಕೊಂಡ್ವಿ. ಬಿಕಾಸ್ ನನಗೂ ಇದೆಲ್ಲ ಪ್ಲ್ಯಾನ್ಸ್ ಇತ್ತು ಈ ವೀಕೆಂಡ್, ಲೈಕ್ ವೆಸ್ಟ್ ಸೈಡ್ ಹೋಗಬೇಕು, ಅದು ಇದು ಅದೆಲ್ಲ. ಸೊ ಹಾಗಾಗಿ ವಿ ಆರ್ ನಾಟ್ ಗೋಯಿಂಗ್ ಎನಿವೇರ್. ನೌ ವಿ ಆರ್ ಗೋಯಿಂಗ್ ಫಾರ್ ಮಲ್ಲೇಶ್ವರಂ. ಯಾ ಸೂಪರ್ ಡೂಪರ್ ರೆಡಿ. ದಿಸ್ ಇಸ್ ದ ಕ್ರಾಪ್ ಶರ್ಟ್. ಈಗ ತಾನೇ ತೋರಿಸಿದ್ನಲ್ಲ ವೆಸ್ಟ್ ಸೈಡಲ್ಲಿ ತೊಗೊಂಡೆ ಅಂತ. ಸೊ ಅದೇ ಹಾಕ್ಕೊಂಡಿದ್ದೀನಿ. ಕ್ಯಾಶುವಲ್ ಜೀನ್ಸ್ ನೆನ್ನೆ ಹಾಕಿದ್ನಲ್ಲ ಅದೇನೆ. ಆ್ಯಂಡ್ ಕ್ಯಾರಿಂಗ್ ದಿಸ್ ಸ್ಲಿಂಗ್ ಬ್ಯಾಗ್. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ರೆಡಿ. ಸೊ ಫೇಸ್ಗೆ ನಥಿಂಗ್ ಮಚ್. ನಾನು ಈಗೀಗ ಏನು ಮೇಕಪ್ ಟ್ಯುಟೋರಿಯಲ್ಸ್ ಟೈಮಲ್ಲಿ ಮಾಡ್ಬೋದು, ಲೈಕ್ ಪ್ರಾಡಕ್ಟ್ಸು. ಅದು ಬಿಟ್ಟರೆ ನಾನು ಯೂಶ್ವಲಿ ಏನೂ ಹಾಕಲ್ಲ. ಜಸ್ಟ್ ಟಿಂಟ್ ಹಾಕಿದ್ದೀನಿ, ಪೌಡರ್ ಹಾಕಿದ್ದೀನಿ. ಆ್ಯಂಡ್ ಐಬ್ರೋಸ್ಗೂ ಕೂಡ ಏನೂ ಮಾಡಿಲ್ಲ. ಜಸ್ಟ್ ಆ ಮಸ್ಕರಾ ಆ್ಯಂಡ್ ಆ ಲಿಪ್ಸ್ಟಿಕ್ ಅಷ್ಟೇ. ಆ್ಯಂಡ್ ಸಿ ದಿಸ್ ಇಸ್ ಹೌ ದಟ್ ಶರ್ಟ್ ಲುಕ್ಸ್. ಸೊ ಯಾ, ರೆಡಿ. ನೌ ಲೆಟ್ಸ್ ಗೋ.
ಒನ್ಸ್ ವಿ ರೀಚ್ಡ್ ದಿಸ್ ಪ್ಲೇಸ್ ಕಾಲ್ಡ್ ಎಣ್ಣೆ. ಲೈಕ್ ನೇಮ್ ಚೆನ್ನಾಗಿದೆ ಅಲ್ವಾ, ಸಖತ್ ಕ್ಯಾಚಿ ಆಗಿದೆ ಆ್ಯಂಡ್ ಲೋಕಲ್ ಆಗಿ ಇಟ್ಟಿದ್ದಾರೆ ಎಣ್ಣೆ ಅಂತ. ನನಗೆ ಈ ಪ್ಲೇಸ್ದು ಆಂಬಿಯನ್ಸ್ ನಾಟ್ ಸೊ ಗ್ರೇಟ್ ಅನಿಸ್ತು. ಲೈಕ್ ಫುಲ್ಲಿ ಕವರ್ಡ್ ಪ್ಲೇಸು. ಆಂಬಿಯನ್ಸ್ ವಾಸ್ ನಾಟ್ ದ್ಯಾಟ್ ಗ್ರೇಟ್, ಬಟ್ ಲೈವ್ ಮ್ಯೂಸಿಕ್ ಇತ್ತಲ್ಲ, ಸೊ ಮ್ಯೂಸಿಷಿಯನ್ಸ್ ಥರ ದೇವರ್ ಸಿಂಗಿಂಗ್ ಅಲ್ಲ, ಆ ವೈಬ್ ತುಂಬ ಚೆನ್ನಾಗಿತ್ತು. ಒಳ್ಳೊಳ್ಳೆ ಸಾಂಗ್ಸ್ ಹಾಡ್ತಾ ಇದ್ರು ಆ್ಯಕ್ಚುಲಿ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಫುಡ್ ತುಂಬ ಚೆನ್ನಾಗಿದೆ. ಮೆನ್ಯೂ ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ಆ ಎಣ್ಣೆ ಅಂತ ಹೆಂಗೆ ಲೋಕಲಾಗಿ ಇಟ್ಟಿದ್ದಾರೆ ನೇಮು, ಸೊ ಇದೆಲ್ಲ ನಾಟಿ ಸ್ಟೈಲ್ ಇಟ್ಟಿದ್ದಾರೆ ಮೆನ್ಯೂ. ಕಾಕ್ಟೈಲ್ಸು ಆಗಿರ್ಬೋದು, ಅವ್ರದ್ದೇ ಒಂದು ಓನ್ ಅಥೆಂಟಿಸಿಟಿ ಈ ಥರ ಡಿಶಸ್ ಥರ. ಫುಡ್ ವಾಸ್ 10 on 10, ಸೋ ಗುಡ್. ನಾವು ತೊಗೊಂಡಿದ್ದು ಪೆರಿ ಫ್ರೆಂಚ್ ಫ್ರೈಸ್ ಆ್ಯಂಡ್ ನಾನೊಂದು ಕಾಕ್ಟೈಲ್ ಆರ್ಡರ್ ಮಾಡಿದ್ದೆ. ಇಟ್ಸ್ ಕಾಲ್ಡ್ ಮಾವಿನಕಾಯಿ ಉಪ್ಪಿನಕಾಯಿ ಬೈ ಗ್ಲಾಸ್ ಅಂತ. ಇಟ್ಸ್ ಅ ಕಾಕ್ಟೈಲ್. ಏನು ಟೇಸ್ಟಿಯಾಗಿತ್ತು ಅಂದರೆ ಆ ಥರ ಟೇಸ್ಟ್ ನಾನು ಎಲ್ಲೂ ಯಾವ ಪಬ್ಬಲ್ಲೂ ಟೇಸ್ಟ್ ಮಾಡಿಲ್ಲ. ಅಷ್ಟು ಟೇಸ್ಟಿಯಾಗಿತ್ತು. ಲೈಕ್ ಉಪ್ಪಿನಕಾಯಿ ಜ್ಯೂಸ್ಗೆ ಲೈಕ್ ಡ್ರಿಂಕ್ಸ್ ಎಲ್ಲ ಮಿಕ್ಸ್ ಮಾಡಿರೋ ಥರ. ಇಟ್ ವಾಸ್ ಸೋ ಟೇಸ್ಟಿ, ಸೋ ಗುಡ್. ನೀವೇನಾರು ಈ ಪ್ಲೇಸ್ಗೆ ಹೋದರೆ ನಾನು ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ತೀನಿ, ಟೇಸ್ಟ್ ಮಾಡಿದ್ದೆಲ್ಲ. ಸೊ ಯು ಕ್ಯಾನ್ ಟ್ರೈ ದೋಸ್ ಬಿಕಾಸ್ ಎಲ್ಲ ಚೆನ್ನಾಗಿತ್ತು. ದೆನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಕೈಮಾ ಉಂಡೆ ಫ್ರೈ, ಅದು ಚೆನ್ನಾಗಿತ್ತು. ದೊನ್ನೆ ಚಿಕನ್ ಬಿರಿಯಾನಿನೂ ಅಷ್ಟೇ ಮನೇಲಿ ಮಾಡೋ ಥರ ನಾಟಿ ಸ್ಟೈಲ್. ಇಟ್ ವಾಸ್ ಗುಡ್. ನಾಟಿ ಸ್ಟೈಲ್. ಇವನ್ ಡ್ರಿಂಕ್ಸಲ್ಲೂ ಕೂಡ ಇಂಡಿಯನ್ ಟಚ್ ನಾಟಿ ಸ್ಟೈಲ್ ಇಟ್ಟಿದ್ದಾರೆ. ಹಾಂ, ಅದೇ ಗೊತ್ತಾಯ್ತು, ಎಲ್ಲ ಇಂಡಿಯನ್ ಟಚ್ ಇಟ್ಟಿದ್ದಾರೆ. ಡ್ರಿಂಕ್ಸ್ ಅಂತೂ ಉಪ್ಪಿನಕಾಯಿ ಜ್ಯೂಸ್ ಹಾಕಿ ಕುಡಿತಾ ಇದ್ದೀನಿ ಅನ್ಸ್ಬಿಡ್ತು ಫಸ್ಟು. ಸಕ್ಕತ್ತಾಗಿತ್ತು. ಸೊ ಸ್ಪೇಸು ಸ್ವಲ್ಪ ಚಿಕ್ಕ ಇದು, ಆದರೆ ಫುಡ್ಡಲ್ಲಿ ಕಿತ್ತು. ಫುಡ್ ಸಕ್ಕತ್ತಾಗಿದೆ, ಟೇಸ್ಟಿಯಾಗಿದೆ, ಡಿಲಿಷಿಯಸ್. ದೆನ್ ವಿ ಆರ್ಡರ್ಡ್ ಕ್ರಿಸ್ಪಿ ಕ್ಯಾಂಟೋನ್ಮೆಂಟ್ ಚಿಕನ್. ಚೆನ್ನಾಗಿತ್ತು, ಒಳ್ಳೆ KFC ಚಿಕನ್ಗಿಂತ ಚೆನ್ನಾಗಿತ್ತು. ಬಟ್ ನನ್ನ ಸ್ಟಮಕ್ ವಾಸ್ ಫುಲ್, ಸೊ ಪ್ರೀತಮ್ ಬೇಕಂತ ಆರ್ಡರ್ ಮಾಡ್ಕೊಂಡ. ಐ ಟೇಸ್ಟೆಡ್ ಇಟ್ ವಾಸ್ ನೈಸ್. ದೆನ್ ಡೆಸರ್ಟ್ಗೆ ಅಂತ ಬಿಸಿ ಚಾಕ್ಲೇಟ್ ಆರ್ಡರ್ ಮಾಡಿದ್ವಿ. ಇದೊಂದೇ ನಂಗೆ ಫ್ಲಾಪ್ ಅನಿಸಿದ್ದು, ನನಗಷ್ಟು ಇಷ್ಟ ಆಗಲಿಲ್ಲ, ಚೆನ್ನಾಗಿರಲಿಲ್ಲ. ಬ್ಯಾಕ್ ಇನ್ ದ ಹೋಮ್. ಹೋಗೋಷ್ಟರಲ್ಲಿ ಸಾಕಾಯಿತು, ಬರೋಷ್ಟರಲ್ಲೂ ಸಾಕಾಯಿತು. ಆ್ಯಂಡ್ ನನಗೆ ಬಂದು ಉತ್ಸಾಗ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಬಂದು ಒಂದು 1/2 hour ಆಯಿತು. ಹೀಗೆ ಕೂತಿದ್ದೀನಿ, ಲೈಕ್ ಒಂಥರ ಸಾಕಾಗ್ಬಿಟ್ಟು ಜಸ್ಟ್ ಮೊಬೈಲ್ನ ಸ್ಕ್ರಾಲ್ ಮಾಡಿಕೊಂಡು ಕೂತಿದ್ದೀನಿ. ಈಗ ಉತ್ಸಾಗ ಹೋಗಬೇಕು. ನನಗೆ ಎನರ್ಜಿ ಇದೆಯಾ ಏನೂ ಗೊತ್ತಿಲ್ಲ. ಇನ್ನೂ 1/4 ಗಂಟೆ, ಒಂದು ಅರ್ಧ ಗಂಟೆ ಚಿಲ್ ಮಾಡಿ ಹೋಗಬೇಕು ಅಂತ ಅನಿಸಿದ್ರೆ ಆದರೆ ಹೋಗ್ತೀನಿ. ಐ ಆಮ್ ಥಿಂಕಿಂಗ್ ಟು ಗೋ ಆ್ಯಕ್ಚುಲಿ. ನೋಡೋಣ. ಇಫ್ ಐ ಗೋ ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ. ವಿಲ್ ಗೋ ಟುಗೆದರ್. ಆ್ಯಂಡ್ ಈ ಪ್ಲೇಸ್ ನಾನೀಗ ಹೋಗಿದ್ನಲ್ಲ ಎಣ್ಣೆ ಅಂತ, ಮಲ್ಲೇಶ್ವರಂ ಮೇನ್ ರೋಡಲ್ಲೇ ಇದೆ. ಸಂಪಿಗೆ ರೋಡ್ ಏನಿದೆ ಥಿಯೇಟರ್, ಸಂಪಿಗೆ ಥಿಯೇಟರಿಂದ ಮುಂದೆ ಹೋಗಿ ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ಇದೆ. ಇಟ್ ವಾಸ್ ನೈಸ್ ಪ್ಲೇಸ್. ಬಟ್ ನನಗೇನು ಅನಿಸ್ತಂದರೆ ದ ಪ್ಲೇಸ್ ಈಸ್ ಸೋ ಸ್ಮಾಲ್. ಅದರ್ ದ್ಯಾನ್ ದಟ್ ದ ವೈಬ್ ಈಸ್ ಗುಡ್. ಆ್ಯಂಡ್ ಸ್ವಲ್ಪ ಸಫಕೇಷನ್ ನನಗಾಯಿತು ಬಿಕಾಸ್ ಎವ್ರಿಥಿಂಗ್ ಈಸ್ ಕ್ಲೋಸ್ಡ್. ವೆಂಟಿಲೇಷನ್ಗೆ ಓಪನ್ ಆ ಥರ ಇಲ್ಲ. ಅದು ಬಿಟ್ಟರೆ ಓ ಮೈ ಗಾಡ್, ಫುಡ್ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಫುಡ್ ಇಸ್ ಸೋ ಟೇಸ್ಟಿ, ಲೈಕ್ ವಾಟರಿಂಗ್ ಇನ್ ದ ಮೌತ್ ಅನ್ನೋ ಥರ. ಎಲ್ಲ ನಾಟಿ ಸ್ಟೈಲು. ಲೈಕ್ ನಾವೇ ಬಿರಿಯಾನಿ ತೊಗೊಂಡಿದ್ದು, ಫುಲ್ ಬೀಗ್ರೂಟದ್ದು ನಾಟಿ ಸ್ಟೈಲ್ ಬಿರಿಯಾನಿ ಥರ ಇತ್ತು. ಆಮೇಲೆ ಅನಿಸ್ತು ಅಕ್ಕಿ ರೊಟ್ಟಿ ಒಬ್ಬರು ತೊಗೊಂಡು ಆರ್ಡ್ರ್ ಮಾಡಿದ್ರು, ನೀರು ದೋಸೆ ಒಬ್ಬರು ಆರ್ಡರ್ ಮಾಡಿದ್ರು. ಆ್ಯಂಡ್ ಆ ಮೆನ್ಯೂ ನೋಡೋಕ್ಕೆ ಡಿಫ್ರೆಂಟಾಗಿತ್ತು ಮೆನ್ಯೂ. ನಾನು ತೊಗೊಂಡಿದ್ದ ಡ್ರಿಂಕ್ ಅಂತೂ ಒಳ್ಳೆ ಇಂಡಿಯನ್ ಟಚ್, ಉಪ್ಪಿನಕಾಯಿ ಟಚ್ ಇತ್ತು. ಆ್ಯಂಡ್ ಆ ನೇಮ್ ಕೂಡ ಹಾಗೆ ಇತ್ತು. ಸೊ ಡಿಫ್ರೆಂಟ್ ಆಗಿದೆ. ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ, ಒಂದ್ಸರಿ ಹೋಗಿ ಟ್ರೈ ಮಾಡಿ. ಆ್ಯಂಡ್ ಇಟ್ ಈಸ್ ಸೋ ಹ್ಯಾಪನಿಂಗ್ ಪ್ಲೇಸ್. ನೀವು ವೆಯ್ಟ್ ಮಾಡಬೇಕು, ಮುಂಚೆನೇ ಕಾಲ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೋಬೋದಂತೆ. ಸೊ ಹಂಗೆ ಮಾಡ್ಕೊಂಡು ಹೋಗಿ ವೀಕೆಂಡ್ಸಲ್ಲಿ ಹೋದರೆ. ಐ ಥಿಂಕ್ ಬೇರೆ ದಿನ ಎಲ್ಲ ಲೈಕ್ ಎಲ್ಲ ದಿನವೂ ರಶ್ ಇರುತ್ತೆ ಅಂತ ಅವ್ರು ಹೇಳಿದ್ರು. ಬಟ್ ಬೇರೆ ದಿನ ಇಷ್ಟೊಂದೇನು ರಶ್ ಇರಲ್ಲ ಅನ್ಕೋತೀನಿ. ಲೈಕ್ ವೀಕೆಂಡ್ಸಲ್ಲಿ ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ ದೇರ್ ವಿಲ್ ಬಿ ಮೋರ್ ರಶ್. ಬಟ್ ಎಲ್ಲರೂ ಹೋಗಿ ಟ್ರೈ ಮಾಡಿ. ಎಲ್ಲ ಫುಡ್ ಐಟಮ್ಸು ಡಿಫ್ರೆಂಟ್ ಆಗಿದೆ. ಸೊ ಕೈಮಾನು ಚೆನ್ನಾಗಿತ್ತು. ದಟ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ವಾಸ್ ಸೋ ಗುಡ್. ಸೊ ಎಲ್ಲ ಡಿಫ್ರೆಂಟಾಗಿ ಇಟ್ಟಿದ್ದಾರೆ ನೇಮ್ಸು. ಆ್ಯಂಡ್ ಅದೇ ನಾಟಿ ಸ್ಟೈಲ್, ಒಂದು ನಾಟಿ ಸ್ಟೈಲ್ ಪಬ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಆ್ಯಂಡ್ ನಾಟಿ ಸ್ಟೈಲ್ ಅಂದರೆ ತುಂಬ ಲೋಕಲ್ ನಾಟಿ ಸ್ಟೈಲು ಇಲ್ಲ, ಸಕ್ಕತ್ತಾಗಿದೆ. ಫ್ಲೇವರ್ಸ್ ಎಲ್ಲ ಚೆನ್ನಾಗಿದೆ. ಐ ಲವ್ಡ್ ಇಟ್. ಫುಡ್ ಅಂತೂ ಸಕ್ಕತ್ ಇಷ್ಟ ಆಯಿತು. ನಾನು ನೀರು ದೋಸೆ ಆರ್ಡ್ರ್ ಮಾಡಬೇಕಿತ್ತು ಅನಿಸ್ತಿತ್ತು. ಆಮೇಲೆ ಸೊ ಇನ್ನೊಂದ್ಸರಿ ವಿಸಿಟ್ ಮಾಡಿದಾಗ ಐ ಶುಡ್ ಟ್ರೈ ನೀರು ದೋಸೆ. ಅಕ್ಕಿ ರೊಟ್ಟಿಗಿಂತನೂ ಐ ವಾಂಟ್ ಟು ಟ್ರೈ ನೀರು ದೋಸೆ, ಫಿಶ್ ಕರಿ ಆ ಥರ ಎಲ್ಲ ಇದ್ದರೆ. ನಾಟಿ ಸ್ಟೈಲ್ ಏನೇನೋ ಡಿಫ್ರೆಂಟ್ ಆಗಿತ್ತು ಗುರು ಮೆನ್ಯೂಲಿ ನೇಮ್ಸ್. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಎಲ್ಲ ಚೆನ್ನಾಗಿತ್ತು. ಲಾಸ್ಟಲ್ಲಿ ಅದೇನದು ನಾವು ಡೆಸರ್ಟ್ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಅವ್ರನ್ನೇ ಕೇಳಿದ್ವಿ ಆಪ್ಷನ್ನು. ಅದೇ ಬಿಸಿ ಚಾಕ್ಲೇಟ್.
ಚೆನ್ನಾಗಿರುತ್ತೆ ಅಂದರು. ನೇಮು ಡಿಫ್ರೆಂಟ್ ಆಗಿದ್ದಾವೆ, ಎಲ್ಲದೂ ಡಿಫ್ರೆಂಟ್ ಆಗಿದೆಯಲ್ಲ, ಇದು ಹಾಗೆ ಇರುತ್ತೆ ಅಂತ ಆರ್ಡರ್ ಮಾಡಿದ್ವಿ. ಅದು ಒಂದು ನಂಗೆ ಇಷ್ಟ ಆಗಲಿಲ್ಲ. ಹಾಟ್ ಚಾಕ್ಲೇಟ್, ಡಾರ್ಕ್ ಹಾಟ್ ಚಾಕ್ಲೇಟು. ಅದಕ್ಕೆ ಮಾಮೂಲಿ ಬೆಣ್ಣೆ ಬಿಸ್ಕೆಟ್ ಅಥವಾ ಕೊಬ್ಬರಿ ಬಿಸ್ಕೆಟ್ ಬರುತ್ತಲ್ಲ ನಾರ್ಮಲ್ ಬೇಕ್ರಿಲಿ, ಅದನ್ನು ಇಟ್ಟಿದ್ದಾರೆ. ಅದು ಕಾಂಬಿನೇಷನ್ ನನಗೆ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಇಟ್ ವಾಸ್ ನಾಟ್ ಗುಡ್. ಅದು ಒಂದು ಇಷ್ಟ ಆಗಲಿಲ್ಲ. ಇನ್ನು ಮಿಕ್ಕಿದ್ದು ನಾನು ಟ್ರೈ ಮಾಡಿರೋದು ನೀವೇನಾರು ಹೋದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸ್ಪೆಷಲಿ ದ ಡ್ರಿಂಕ್ ವಾಸ್ ಸೋ ಗುಡ್. ಇಟ್ ವಾಸ್ ಸೋ ಡಿಫ್ರೆಂಟ್ ಆ್ಯಕ್ಚುಲಿ. 1 hour ಲೇಟರ್ ಐ ಆಮ್ ರೆಡಿ, ಲೆಟ್ಸ್ ಗೋ ನವ್. ನಾನು ಉತ್ಸಾಹ ಯಾಕೆ ಹೋಗ್ತಿದ್ದೀನಿ ಅಂತ ಹೇಳಿರ್ಬೋದು ನಿಮಗೆ. ಉತ್ಸಾಹ ಇಸ್ ಅ ಬ್ರ್ಯಾಂಡ್, ವೆಸ್ಟ್ ಸೈಡಲ್ಲಿರುತ್ತೆ. ವೆಸ್ಟ್ ಸೈಡ್ದು ಸಬ್ ಬ್ರ್ಯಾಂಡ್ ಥರ. ವೆಸ್ಟ್ ಸೈಡಲ್ಲಿ ಕೆಲವೊಂದು ಟಾಪ್ಸ್ಗೆಲ್ಲ ಅವ್ರದ್ದೇ ಒಂದೊಂದು ಬ್ರ್ಯಾಂಡ್ ನೇಮಿಂಗ್ ಮಾಡಿರ್ತಾರಲ್ಲ, ಆ ಥರ ಉತ್ಸಾಹನೂ ಒಂದು. ಅದು ಒಂಥರ ಡಿಫ್ರೆಂಟ್ ಎತ್ನಿಕ್ ಕಮ್ ಇಂಡೋ ವೆಸ್ಟರ್ನ್ ಥರ, ಅದು ಡ್ರೆಸ್ಸಸ್ಸು, ಫ್ರಾಕ್ಸು ಆ ಥರ. ಸೊ ಉತ್ಸಾಹ ಅಂತಲೇ ಓಪನ್ ಇದೆ ನಮ್ಮ ಉತ್ರಳ್ಳಿ ರೋಡಲ್ಲಿ. ಸೊ ಅದು ಪೂರ್ತಿ ಉತ್ಸಾಹ ಬ್ರ್ಯಾಂಡ್ದು ಕ್ಲಾತಿಂಗು. ಇಟ್ಸ್ ಅ ಸಬ್ ಬ್ರ್ಯಾಂಡ್ ಫ್ರಮ್ ವೆಸ್ಟ್ ಸೈಡ್ ಅಂತ ಹೇಳ್ಬೋದು. ಸೊ ಅಲ್ಲೂ ಸೇಲ್ ಹಾಕಿದ್ದಾರೆ. ಸೇಮ್ ವೆಸ್ಟ್ ಸೈಡಲ್ಲಿ ಏನಿರುತ್ತೆ ಅದೇ ಇಲ್ಲೂ ಇರುತ್ತೆ. ಅದಕ್ಕೆ ಉತ್ಸಾಹನೂ ಹೋಗೋಣ ಒಂದು ರೌಂಡ್ ಅಂತ. ಬಿಕಾಸ್ ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲೂ ನೋಡಿದ್ದೆ ಸೇಲ್ ಅಂತ ಬೋರ್ಡ್ ಹಾಕಿದ್ರು. ಸೊ ಇಟ್ಸ್ ನಥಿಂಗ್ ಬಟ್ ವೆಸ್ಟ್ ಸೈಡ್ಗೆ ಮತ್ತೆ ಶಾಪಿಂಗ್ ಹೋಗ್ತಾರ ಥರ. ಬಟ್ ಯು ವಿಲ್ ಗೆಟ್ ಓನ್ಲಿ ಎಕ್ಸ್ಕ್ಲೂಸಿವ್ ಉತ್ಸಾಹ. ಆ್ಯಂಡ್ ಫುಟ್ವೇರ್ಸ್ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ಉತ್ಸಾಹದಲ್ಲ ನೋಡಿದೆ, ಫುಟ್ವೇರ್ಸ್ ಇರುತ್ತೆ. ಆ್ಯಂಡ್ ಬಿಲ್ಡಿಂಗ್ ತುಂಬ ದೊಡ್ಡದು, ಚೆನ್ನಾಗಿದೆ. ಸೊ ಈಗ ಹೋಗಿ ನೋಡೋಣ. ಲೇಟ್ ಆಗಿಬಿಡ್ತು, ಆಫ್ಟರ್ 1 hour ಆಯ್ತು ಅನ್ಸುತ್ತೆ. Now let's go. Got to dress, but I'm leaving this slipper. ಬಟ್ ಇದು ನಂಗೆ ತುಂಬ ಇಷ್ಟ ಆಗಿತ್ತು. ಲೈಕ್ ಪ್ರೀತಮ್ ಬೇಡ ಎಷ್ಟೋ ಅಂತ ಅಂದ. ದಿಸ್ ಈಸ್ ಆಲ್ಸೋ ಫಾರ್ 499. ಐ ಗಾಟ್ 2 dresses. ಹೆವಿ ಹಾರ್ಟಲ್ಲೇ ಸ್ಲಿಪ್ಪರ್ ಬಿಟ್ಟೆ, ಬಟ್ ಇಟ್ಸ್ ಓಕೆ ಬಿಕಾಸ್ ನೆನ್ನೆಯಿಂದನೂ ಇವತ್ತು ತುಂಬ ಶಾಪಿಂಗ್ ಮಾಡ್ತಿದ್ದೀನಿ. ಸೊ ಆ್ಯಂಡ್ ಈಗ ವಿ ಆರ್ ಗೋಯಿಂಗ್ ಫಾರ್ ಮೂವಿ. ಸಡನ್ ಡಿಸಿಷನ್ ಥರ, ಯಾವುದು ಬ್ಯಾಚುಲರ್ಸ್ ಪಾರ್ಟಿ. ಸೊ ಇವಾಗ ಟಿಕೆಟ್ ಬುಕ್ ಮಾಡಿ ಈಗ ಸಡನ್ ಇಲ್ಲಿಂದ ಡೈರೆಕ್ಟ್ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಯಾವುದೇ ಡ್ರೆಸ್ ತೊಗೊಂಡೆ ಆ್ಯಂಡ್ ಮೂವಿ ರಿವ್ಯೂ ಎಲ್ಲ ನಾಳೆ ಹೇಳ್ತೀನಿ. ಈಗ ಲೆಟ್ಸ್ ಗೋ ಟು ಮೂವಿ. ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಚೆನ್ನಾಗಿದ್ದರೆ ಸಾಕು ಮೂವಿ. ಐ ಆಮ್ ಹೋಪಿಂಗ್ ಫಾರ್ ದಟ್ ಅಷ್ಟೇ. ಚೆನ್ನಾಗಿ ಫನ್ನಿಯಾಗಿ ಇದ್ದರೆ ಸಾಕು. ಬಿಕಾಸ್ ಎಷ್ಟೊಂದು ದಿನ ಆದಮೇಲೆ ಐ ಆಮ್ ವಾಚಿಂಗ್ ಕನ್ನಡ ಮೂವಿ ಇನ್ ಅ ಥಿಯೇಟರ್. ಸೊ ಅದಕ್ಕೆ ಇನ್ನೊಂದು ಉತ್ಸಾಹದಲ್ಲಿ buy 1 get 1 ಇರಲಿಲ್ಲ. ಜಸ್ಟ್ 499 ಆ ಥರ ಪ್ರೈಸಸ್ ಇತ್ತಷ್ಟೇ. ಕೇಳಿದ್ವಿ ಯಾಕಿಲ್ಲ ವೆಸ್ಟ್ ಸೈಡಲ್ಲಿದೆ ಅಂತ. ಇಟ್ಟಿದ್ರಂತೆ 2 ದಿನದಲ್ಲಿ ತುಂಬ ಸೇಲ್ ಆಯ್ತಂತೆ. ಸೊ ಅವ್ರಿಗೆ ಲಾಸ್ ಆಗುತ್ತೆ ಅಂತ ಸಡನ್ಲಿ buy 1 get 1 ತೆಗೆದಿದ್ದಾರೆ. ಬಟ್ ಆಫರ್ ರನ್ ಆಗ್ತಿದೆ. ಅದೇ ಈ ಮಂತ್ ಎಂಡ್ ತನಕ ಇರುತ್ತೆ. ಕಲೆಕ್ಷನ್ ಎಲ್ಲ ಆಲ್ರೆಡಿ ಇಲ್ಲೂ ಅಷ್ಟೇ ಎಲ್ಲ ಕಲೆಕ್ಷನ್ ಎಂಡ್ ಆಗಿದೆ. ಸೇಲ್ ಎಂಡಿಗೆ ಬಂದರೆ ಇನ್ನೇನು ಎಲ್ಲ ನನ್ನ ಸೈಜ್ M S ಹುಡುಕಿ ಯಾವುದೋ ಒಂದು 2 ತೊಗೊಂಡಿದ್ದು ನಾನು. ಓಕೆ, ನಾವು ಲೆಟ್ಸ್ ಗೋ ಟು ಮೂವಿ.